ಸರ್, ಈಗ OTT ಜಮಾನ. ಸುದೀಪ್ ಅವರು ಕೂಡ ಅದರಲ್ಲೂ ಕನ್ನಡದ OTT ಎಕ್ಸ್ಕ್ಲೂಸಿವ್ ಕಂಟೆಂಟ್ ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರಾ, ಅಥವಾ ಅಂಥದ್ದೊಂದು ನಿರೀಕ್ಷೆ ನಾವು ಇಟ್ಕೊಳ್ಬಹುದಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ಸುದೀಪ್ ಸರ್ ಬರ್ತಿದ್ದಾರೆ ನಮ್ಮ ಈವೆಂಟ್ಗೆ ಅಂದಾಗ ಏನ್ ಪ್ರಶ್ನೆ ಕೇಳಬಹುದು ಅಂತ ನಿಮ್ಮ ಅಭಿಮಾನಿಗಳನ್ನ ಒಂದ್ 4 ಜನ ಕೇಳಿದಾಗ ಇದನ್ನ ಮರೀದೆ ಕೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ OTT ಎಕ್ಸ್ಕ್ಲೂಸಿವ್ ಕನ್ನಡ ಸುದೀಪ್ ಅವರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬಹುದಾ? ನನ್ನ ಇಂಜಿನಿಯರಿಂಗ್ ಹತ್ರ ಬರ್ಬೇಕಾದ್ರೆ ನನ್ನ ಒಂದು ಕನಸಿದ್ದು ನಾನು ಬೆಳ್ಳಿ ತೆರೆಯಲ್ಲಿ ಒಂದು ನಾಯಕನಾಗಬೇಕು ಅಂತ. ಅಲ್ಲೇ ಚೆನ್ನಾಗಿದ್ದೀನಿ. ಕನ್ನಡನಲ್ಲಿ ಬೆಳೆಸ್ಬೇಕಿತ್ತು, ಕನ್ನಡನಲ್ಲಿ ತಗೊಂಡೋಗ್ಬೇಕಿತ್ತು, ಅಲ್ಲಿ ತಗೊಂಡೋಗಿದ್ದೀವಿ. ಬೆಳ್ಳಿ ತೆರೆ ಮೇಲೆ ಏನ್ ಬರುತ್ತೋ ಆಮೇಲೆ ಅದನ್ನಷ್ಟು OTT ಅಲ್ಲಿ ಹಾಕ್ತಾರೆ. ಚೆನ್ನಾಗಿದೆ. ಸೂಪರ್. ಪ್ಯಾನ್ ಇಂಡಿಯಾ ಮೂವಿಗಳಾಗ್ತಾ ಇದೆ, ಬಿಗ್ ಬಜೆಟ್ ಮೂವಿಗಳಾಗ್ತಾ ಇದೆ. ಒಬ್ಬ ನಟನಾಗಿ, ನಿರ್ದೇಶಕರಾಗಿ, ಹಾಗೆ ಚಿತ್ರೋದ್ಯಮವನ್ನ ಬಹಳ ವರ್ಷದಿಂದ ನೋಡಿರೋರಾಗಿ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಬಿಗ್ ಬಜೆಟ್ ಸಿನಿಮಾ ಅನ್ನೋದು ಬರ್ಡನ್ ಆಗ್ತಿದ್ಯಾ, ಬ್ಲೆಸ್ಸಿಂಗ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ? ಏನಿಲ್ಲಮ್ಮ, ಐ ಥಿಂಕ್ ಇಟ್ಸ್ ಅ ನೈಸ್ ಥಿಂಗ್. ಸಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ದಿನ ಬೆಳಗಾದ್ರೆ ಮನೆ ಒಳಗಡೆ ತಿಂಡಿ ತಿನ್ನೋದು ಒಳ್ಳೇದೆ, ಮನೆ ಅಡಿಗೆ ಒಳ್ಳೇದೆ. ಅಪರೂಪಕ್ಕೊಂದ್ಸತಿ ಮನೆಯವರೆಲ್ಲ ಸೇರಿ ಹೊರಗಡೆ ಊಟ ಮಾಡೋದು ಒಳ್ಳೇದೆ. ಅದೇ ತರ ಒಂದು ಎಲೆ ಊಟನೂ ಒಳ್ಳೇದೆ, ಸಿಂಪಲ್ ಆಗಿ ಒಂದು ಡಯಟ್ ಊಟನೂ ಒಳ್ಳೇದು. ಎಲ್ಲಾ ತರ ಬೇಕಾಗುತ್ತೆ ಒಂದು ಚಿತ್ರರಂಗ ಬೆಳಿಬೇಕಾದ್ರೆ. ಪ್ಯಾನ್ ಇಂಡಿಯಾ ಇಸ್ ನಾಟ್ exactly a budget oriented debate or a thing. Pan India is just an intention to reach everywhere. Now ಒಂದು ಹೇಳೋ ಕತೆ ಪ್ಯಾನ್ ಇಂಡಿಯಾ. ಓಕೆ, ರೈಟ್. ಇವಾಗ ನೀವು OTT ತಗೊಂಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಇವತ್ತಿಗೆ ಆಲ್ ಆಫ್ ಯು ಆರ್ ವಾಚಿಂಗ್ ಕೊರಿಯನ್ ಸೀರೀಸ್, ರೈಟ್? ಸೊ ಡು ಯು ಸೇ ದಟ್ ಇಸ್ ಪ್ಯಾನ್ ಇಂಡಿಯಾ? ಅವರು ಕೊರಿಯಾದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಇಟ್ ಈಸ್ ಸಚ್ ಅ ಸ್ಮಾಲ್ ಕಂಟ್ರಿ. ಅವ್ರಿಗೆ ಗೊತ್ತಿತ್ತಾ ಆಲ್ ಓವರ್ ದ ವರ್ಲ್ಡ್ ಪಾಪ್ಯುಲರ್ ಆಗ್ತಾರೆ ಅವರು, ಆಲ್ ಓವರ್ ದ ವರ್ಲ್ಡ್ ನೋಡ್ತಾರೆ. ಇವತ್ತು ನಿಮಗೆ ಇವತ್ತು ಎಲ್ಲ ಜೆನ್ಜಿ ಎಲ್ಲ ಬಂದಿದ್ದಾರೆ, ಹಿಂಗೆ ಎಲ್ಲ ಅಲ್ಲಿಂದನೇ ಬಂದಿರೋದು, ಯಾವುದು ಇಂಡಿಯನ್ ಕಲ್ಚರ್ ಅಲ್ಲ ಅದು. ಕರೆಕ್ಟ್. ಸೊ ಐ ಥಿಂಕ್ ವಾಂಟಿಂಗ್ ಟು ಡೂ ಬೆಟರ್, ವಾಂಟಿಂಗ್ ಟು ಗ್ರೋ, ಕನ್ನಡ ಚಿತ್ರರಂಗನ ಅಥವಾ ಭಾರತೀಯ ಚಿತ್ರರಂಗನ ತಗೊಂಡು ಬೇರೆ ಕಡೆ ಹೋಗೋಕೆ ಆಸೆ ಪಡೋದು, ಕನ್ನಡ ಚಿತ್ರರಂಗನ ತಗೊಂಡಾಗ ಇಡೀ ಭಾರತದಲ್ಲಿ ಹೋಗ್ಬೇಕದು ಅಂತ ಆಸೆ ಪಡೋದು ತಪ್ಪೇ ಅಲ್ಲ. ಪ್ಯಾನ್ ಇಂಡಿಯಾ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಬೇರೆ ಟರ್ಮ್ ಇಲ್ಲ. ಸೊ ವೆನ್ ಯು ಸಿಟ್ ಓವರ್ ಹಿಯರ್ ದೇ ವಾಂಟ್ ಟು ಪುಟ್ ಇಟ್ ಅಸ್ ಆಲ್ ಓವರ್ ಲ್ಯಾಂಗ್ವೇಜ್ ಇರೋದ್ರಿಂದ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ದಟ್ಸ್ ಓಕೆ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ವೈಯಕ್ತಿಕವಾಗಿ ನಿಮಗೆ ಕೆಪಾಸಿಟಿ ಇದ್ದು ನೀವು ಡೋಂಟ್ ಫರ್ಗೆಟ್, ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಇಟ್ ಇಸ್ a lot of budget for promotions. ನೀವು ಸಿನಿಮಾ ಮೇ ಬಿ ಈವನ್ ದ ಸಿನಿಮಾ ಕನ್ನಡ ಬಡ್ಜೆಟ್ ಅಲ್ಲಿ ಏನ್ ತೆಗಿತಾ ಇದೀವಿ ಅದೇ ಬಡ್ಜೆಟೆಡ್ ಇರ್ಬೋದು, ಕರೆಕ್ಟ್? ಬಟ್ ಪ್ರಮೋಷನ್ಸ್ ಅಂತ ಏನ್ ಮಾಡ್ತೀವಿ ದಟ್ ನೀಡ್ಸ್ ಅ ಲಾಟ್ ಆಫ್ ಮನಿ. ಸೊ ಆ ಕೆಪಾಸಿಟಿ ಒಬ್ಬ ನಿರ್ಮಾಪಕರಿಗಿದ್ರೆ ಹಾಗಂತ ದೇ ಆರ್ ನಾಟ್ ನೆಗ್ಲೆಕ್ಟಿಂಗ್ ಕನ್ನಡ. ಮ್ಯಾಮ್ ಫಸ್ಟ್ ಪ್ರಯಾರಿಟಿ ಕನ್ನಡ, ಯಾಕಂತ ತೆಗ್ದಿರೋದು ಕನ್ನಡದಲ್ಲೇ ಅವರು. ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ರಾಂಗ್ ಅಂಡ್ ಇಟ್ ಈಸ್ ನಾಟ್ ಅ ಬರ್ಡನ್ ಅಟ್ ಆಲ್. ಅದರಲ್ಲಿ ಏನಿದೆ ತಪ್ಪು? ಸರ್, ಈಗ OTT ಜಮಾನ. ಸುದೀಪ್ ಅವರು ಕೂಡ ಅದರಲ್ಲೂ ಕನ್ನಡದ OTT ಎಕ್ಸ್ಕ್ಲೂಸಿವ್ ಕಂಟೆಂಟ್ ಏನಾದ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರಾ, ಅಥವಾ ಅಂಥದ್ದೊಂದು ನಿರೀಕ್ಷೆ ನಾವು ಇಟ್ಕೊಳ್ಬಹುದಾ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ಸುದೀಪ್ ಸರ್ ಬರ್ತಿದ್ದಾರೆ ನಮ್ಮ ಈವೆಂಟ್ಗೆ ಅಂದಾಗ ಏನ್ ಪ್ರಶ್ನೆ ಕೇಳಬಹುದು ಅಂತ ನಿಮ್ಮ ಅಭಿಮಾನಿಗಳನ್ನ ಒಂದ್ 4 ಜನ ಕೇಳಿದಾಗ ಇದನ್ನ ಮರೀದೆ ಕೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ OTT ಎಕ್ಸ್ಕ್ಲೂಸಿವ್ ಕನ್ನಡ ಸುದೀಪ್ ಅವರ ಕಡೆಯಿಂದ ನಾವು ನಿರೀಕ್ಷೆ ಮಾಡಬಹುದಾ? ನನ್ನ ಇಂಜಿನಿಯರಿಂಗ್ ಹತ್ರ ಬರ್ಬೇಕಾದ್ರೆ ನನ್ನ ಒಂದು ಕನಸಿದ್ದು ನಾನು ಬೆಳ್ಳಿ ತೆರೆಯಲ್ಲಿ ಒಂದು ನಾಯಕನಾಗಬೇಕು ಅಂತ. ಅಲ್ಲೇ ಚೆನ್ನಾಗಿದ್ದೀನಿ. ಕನ್ನಡನಲ್ಲಿ ಬೆಳೆಸ್ಬೇಕಿತ್ತು, ಕನ್ನಡನಲ್ಲಿ ತಗೊಂಡೋಗ್ಬೇಕಿತ್ತು, ಅಲ್ಲಿ ತಗೊಂಡೋಗಿದ್ದೀವಿ. ಬೆಳ್ಳಿ ತೆರೆ ಮೇಲೆ ಏನ್ ಬರುತ್ತೋ ಆಮೇಲೆ ಅದನ್ನಷ್ಟು OTT ಅಲ್ಲಿ ಹಾಕ್ತಾರೆ. ಚೆನ್ನಾಗಿದೆ. ಪ್ಯಾನ್ ಇಂಡಿಯಾ ಮೂವಿಗಳಾಗ್ತಾ ಇದೆ, ಬಿಗ್ ಬಜೆಟ್ ಮೂವಿಗಳಾಗ್ತಾ ಇದೆ. ಒಬ್ಬ ನಟನಾಗಿ, ನಿರ್ದೇಶಕರಾಗಿ, ಹಾಗೆ ಚಿತ್ರೋದ್ಯಮವನ್ನ ಬಹಳ ವರ್ಷದಿಂದ ನೋಡಿರೋರಾಗಿ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಥವಾ ಬಿಗ್ ಬಜೆಟ್ ಸಿನಿಮಾ ಅನ್ನೋದು ಬರ್ಡನ್ ಆಗ್ತಿದ್ಯಾ, ಬ್ಲೆಸ್ಸಿಂಗ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ? ಏನಿಲ್ಲಮ್ಮ, ಐ ಥಿಂಕ್ ಇಟ್ಸ್ ಅ ನೈಸ್ ಥಿಂಗ್. ಸಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ದಿನ ಬೆಳಗಾದ್ರೆ ಮನೆ ಒಳಗಡೆ ತಿಂಡಿ ತಿನ್ನೋದು ಒಳ್ಳೇದೆ, ಮನೆ ಅಡಿಗೆ ಒಳ್ಳೇದೆ. ಅಪರೂಪಕ್ಕೊಂದ್ಸತಿ ಮನೆಯವರೆಲ್ಲ ಸೇರಿ ಹೊರಗಡೆ ಊಟ ಮಾಡೋದು ಒಳ್ಳೇದೆ. ಅದೇ ತರ ಒಂದು ಎಲೆ ಊಟನೂ ಒಳ್ಳೇದೆ, ಸಿಂಪಲ್ ಆಗಿ ಒಂದು ಡಯಟ್ ಊಟನೂ ಒಳ್ಳೇದು. ಎಲ್ಲಾ ತರ ಬೇಕಾಗುತ್ತೆ ಒಂದು ಚಿತ್ರರಂಗ ಬೆಳಿಬೇಕಾದ್ರೆ. ಪ್ಯಾನ್ ಇಂಡಿಯಾ ಇಸ್ ನಾಟ್ exactly a budget oriented debate or a thing.
ಪ್ಯಾನ್ ಇಂಡಿಯಾ ಇಸ್ ಜಸ್ಟ್ ಅನ್ ಇಂಟೆನ್ಷನ್ ಟು ರೀಚ್ ಎವ್ರಿವೇರ್. ನಾವೊಂದು ಹೇಳೋ ಕತೆ ಪ್ಯಾನ್ ಇಂಡಿಯಾ, ಓಕೆ ರೈಟ್. ಇವಾಗ ನೀವು OTT ತಗೊಂಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟೋ ಜನ ನನಗೆ ಗೊತ್ತಿರೋ ಹಾಗೆ ಇವತ್ತಿಗೆ ಆಲ್ ಆಫ್ ಯು ಆರ್ ವಾಚಿಂಗ್ ಕೊರಿಯನ್ ಸೀರೀಸ್, ರೈಟ್? ಸೊ ಡು ಯು ಸೇ ದಟ್ ಈಸ್ ಪ್ಯಾನ್ ಇಂಡಿಯಾ? ಅವರು ಕೊರಿಯಾದಲ್ಲಿ ಸಿನಿಮಾ ಮಾಡಬೇಕಾದ್ರೆ ಇಟ್ ಈಸ್ ಸಚ್ ಅ ಸ್ಮಾಲ್ ಕಂಟ್ರಿ. ಅವ್ರಿಗೆ ಗೊತ್ತಿತ್ತಾ ಆಲ್ ಓವರ್ ದ ವರ್ಲ್ಡ್ ಪಾಪ್ಯುಲರ್ ಆಗ್ತಾರೆ ಅವರು, ಆಲ್ ಓವರ್ ದ ವರ್ಲ್ಡ್ ನೋಡ್ತಾರೆ. ಇವತ್ತು ನಿಮಗೆ ಇವತ್ತು ಎಲ್ಲ ಜೆನ್ಜಿ ಎಲ್ಲ ಬಂದಿದ್ದಾರೆ, ಹಿಂಗೆ ಎಲ್ಲ ಅಲ್ಲಿಂದನೇ ಬಂದಿರೋದು, ಯಾವುದು ಇಂಡಿಯನ್ ಕಲ್ಚರ್ ಅಲ್ಲ ಅದು, ಕರೆಕ್ಟ್? ಸೊ ಐ ಥಿಂಕ್ ವಾಂಟಿಂಗ್ ಟು ಡೂ ಬೆಟರ್, ವಾಂಟಿಂಗ್ ಟು ಗ್ರೋ, ಕನ್ನಡ ಚಿತ್ರರಂಗನ ಅಥವಾ ಭಾರತೀಯ ಚಿತ್ರರಂಗನ ತಗೊಂಡು ಬೇರೆ ಕಡೆ ಹೋಗೋಕೆ ಆಸೆ ಪಡೋದು, ಕನ್ನಡ ಚಿತ್ರರಂಗನ ತಗೊಂಡಾಗ ಇಡೀ ಭಾರತದಲ್ಲಿ ಹೋಗ್ಬೇಕದು ಅಂತ ಆಸೆ ಪಡೋದು ತಪ್ಪೇ ಅಲ್ಲ. ಪ್ಯಾನ್ ಇಂಡಿಯಾ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಬೇರೆ ಟರ್ಮ್ ಇಲ್ಲ. ಸೊ ವೆನ್ ಯು ಸಿಟ್ ಓವರ್ ಹಿಯರ್ ದೇ ವಾಂಟ್ ಟು ಪುಟ್ ಇಟ್ ಅಸ್ ಆಲ್ ಓವರ್ ಲ್ಯಾಂಗ್ವೇಜ್ ಇರೋದ್ರಿಂದ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ದಟ್ಸ್ ಓಕೆ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ವೈಯಕ್ತಿಕವಾಗಿ ನಿಮಗೆ ಕೆಪಾಸಿಟಿ ಇದ್ದು ನೀವು ಡೋಂಟ್ ಫರ್ಗೆಟ್ ಪ್ಯಾನ್ ಇಂಡಿಯಾ ಅಂದ ತಕ್ಷಣ ಇಟ್ ಇಸ್ a lot of budget for promotions. ನೀವು ಸಿನಿಮಾ ಮೇ ಬಿ ಈವನ್ ದ ಸಿನಿಮಾ ಕನ್ನಡ ಬಡ್ಜೆಟ್ ಅಲ್ಲಿ ಏನ್ ತೆಗಿತಾ ಇದೀವಿ ಅದೇ ಬಡ್ಜೆಟ್ ಇರ್ಬೋದು, ಕರೆಕ್ಟ್? ಬಟ್ ಪ್ರಮೋಷನ್ಸ್ ಅಂತ ಏನ್ ಮಾಡ್ತೀವಿ ದಟ್ ನೀಡ್ಸ್ ಅ ಲಾಟ್ ಆಫ್ ಮನಿ. ಸೊ ಆ ಕೆಪಾಸಿಟಿ ಒಬ್ಬ ನಿರ್ಮಾಪಕರಿಗಿದ್ರೆ ಹಾಗಂತ ದೇ ಆರ್ ನಾಟ್ ನೆಗ್ಲೆಕ್ಟಿಂಗ್ ಕನ್ನಡನ. ಫಸ್ಟ್ ಪ್ರಯಾರಿಟಿ ಕನ್ನಡ, ಯಾಕಂತ ತೆಗ್ದಿರೋದು ಕನ್ನಡದಲ್ಲೇ ಅವರು. ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ರಾಂಗ್ ಅಂಡ್ ಇಟ್ ಈಸ್ ನಾಟ್ ಅ ಬರ್ಡನ್ ಎಟ್ ಆಲ್. ಅದರಲ್ಲೂ ಏನಿದೆ ತಪ್ಪು? ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು, ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್, ನಿಮ್ MLA ಹೆಂಗೆ, ಏನೆಲ್ಲ ಸಮಸ್ಯೆಗಳು, ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವುದು ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ MLA ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು, ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ, ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀ ಭಾರಿ ಐಟ್ ಅದಲ್ಲ ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.